ಬೀಚ್ ಹತ್ರನೇ ಒಂದು ರೆಸಾರ್ಟು, ಆಟಾಡ್ಬಿಟ್ಟು ಬಂದು ರೆಸ್ಟ್ ಮಾಡೋಕ್ಕೆ, ಬೆಳಗ್ಗೆ ರಾತ್ರಿ ಎಲ್ಲ ಟೈಮ್ ಬೀಚ್ಗೆ ಹೋಗೋಕ್ಕೆ, ಈ ಥರ ಎಂಜಾಯ್ ಮಾಡಬೇಕಂತ ಒಂದೇ ಪ್ಲೇಸ್ ಅಂತಂದರೆ ಇದು ಬೆನಾಲಿಮ್ ಬೀಚ್ ಹತ್ರ ಇರೋ ಒಂದು ಬೀಚ್ ರೆಸಾರ್ಟು, ಬೈರಾಮಾರ್ ಬೀಚ್ ರೆಸಾರ್ಟ್ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಹಳೆಯ ವೀಡಿಯೋ ಸ್ವಲ್ಪ ಡ್ರಾಫ್ಟ್ಸಲ್ಲಿತ್ತು, ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಇದೊಂದು ಬೀಚ್ ರೆಸಾರ್ಟು. ಸೊ ಇದು ಫ್ಲೈಟ್ ಜರ್ನಿ ಇತ್ತು. ನನ್ನ ಮಗನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳಿ. ಸೊ ಬ್ಯಾಂಗ್ಳೂರ್ ಟು ಬೆನಾಲಿಮ್, ಅಂದರೆ ನಾರ್ಮಲ್ ಗೋವಾ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಬೆನಾಲಿಮ್ ರೀಚ್ ಆದ್ವಿ. ಸೊ ಇದು ರೀಚ್ ಆಗಿ ಸ್ವಲ್ಪತ್ತಿಗೆ ಅವ್ನು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಪೂಲ್ ಬೇಕು ಅಂತ ಹೇಳ್ದ. ಸೊ ನನ್ನ ಮಗನಿಗೆ ಎಲ್ಲ ರೆಡಿ ಮಾಡಿಸಿ ರೆಸಾರ್ಟ್ ಒಳಗೆ ಗಾರ್ಡನ್ ಏರಿಯಾ ಅಥವಾ ಫ್ಲವರ್ಸು, ಡೆಕೋರೇಟಿವ್ ಗ್ರಾಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಸ್ಟಾಫ್ ಮೆಂಬರ್ಸ್ ಇಟ್ಟಿದ್ದಾರೆ ಕ್ಲೀನ್ಲಿನೆಸ್ಗೋಸ್ಕರ. ಸೊ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂದರೆ ಬೀಚ್ಗೆ ಕ್ಲೋಸ್ ಬೈ ಅಂತ. ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ನಡ ವೀಡಿಯೋನ ಆ್ಯಡ್ ಮಾಡಿದೆ. ನೆವರ್ ಎಂಡಿಂಗ್ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಸಿಕ್ಬಿಟ್ರಂತು. ಸೊ ಇಲ್ಲಿ ನೋಡ್ಬೋದು, ಇದು ಸಮ್ಮರ್ ವೆಕೇಷನ್ ಬೇರೆ. ಸೊ ಎಲ್ಲ ಮಕ್ಕಳು ಬಂದು ಕುತ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ಬೇಬಿ ಪೂಲ್ ನಡೆಸ್ಬಿಟ್ಟು ನೆಕ್ಸ್ಟ್ ದೊಡ್ಡ ಪೂಲ್ಗೆ ಇಟ್ಕೊಂಡು ಆ ರಿಂಗ್ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ವಿ. ಸೊ ಬೆಳಿಗ್ಗೆ ಎದ್ಬಿಟ್ಟು ನಾನು ಸುಮ್ಮನೆ ಒಂದು ವಾಕ್ ಹೋಗೋಣ ಅನಿಸ್ತು. ಯೂಶ್ವಲಾಗಿ ಬೆಳಗ್ಗೆ ಏಳು ಅಭ್ಯಾಸದಿಂದ ಬೆಳಗ್ಗೆ ಎಚ್ಚರ ಆಯಿತು. ಸೊ ಹಾಗೆ ರೆಸಾರ್ಟ್ನ ನೋಡ್ಕೊಂಡು ಬಂದೆ. ಅಲ್ಲಿ ನೋಡಿ ಸೈಕ್ಲಿಂಗ್ ಅವ್ರಿಗೆಲ್ಲ ದೇ ವಿಲ್ ಓನ್ಲಿ ಆಫರ್ ಯು ಸೈಕಲ್ ಎಲ್ಲ. ಸೊ ಇದು ಬೀಚ್ಗೆ ಹೋಗೋ ಪಾತು. ಹಾಗೆ ನಡ್ಕೊಂಡು ಹೋದರೆ ಎಂಡಲ್ಲಿ ಒಂದು ಗೇಟ್ ಕಾಣಿಸುತ್ತೆ. ಸೊ ಅಲ್ಲಿಂದ 5 ಮಿನಿಟ್ಸ್ ವಾಕ್ ಅಷ್ಟೇ ಬೀಚ್ಗೆ. ಸೊ ನೈಟ್ 11 o'clock ತನಕ ಓಪನ್ ಇರುತ್ತೆ ಅಂತ ಹೇಳಿದರು. ಸೊ ಅಲ್ಲಿಂದನೇ ಒಳಗಡೆನೇ ಬರ್ಬೋದು ಬೀಚಿಂದ ಡೈರೆಕ್ಟ್ ನಮ್ಮ ರೂಮ್ಗೆ. ಸೊ ಇಲ್ಲಿ ಸ್ಟೇಜ್ ಸೆಟಪ್ ಎಲ್ಲ ಇದೆ. ಟೀಮ್ ಔಟಿಂಗ್ ಅಥವಾ ಬೇರೆ ಪ್ರೋಗ್ರಾಮ್ಸ್ ಎಲ್ಲ, ಪ್ರೈವೇಟ್ ಫಂಕ್ಷನ್ಸ್ ಥರ ಇಟ್ಕೋಬೋದು. ಒಳಗಡೆ ಕಾನ್ಫರೆನ್ಸ್ ಹಾಲು ನೋಡಿದ್ದಿಲ್ಲ. ಸೊ ಅಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ, ಅದು ಜಸ್ಟ್ 5-10 ಮಿನಿಟ್ಸ್ ವಾಕ್ ಅಲ್ಲಿಂದ ಬೀಚ್ಗೆ. ಸೊ ನೀವು ಮಾರ್ನಿಂಗ್ ಆಗಲಿ ಹೋಗಲಿ, ನೈಟ್ ಆದರೂ ಹೋಗಲಿ, ಬಂದು ಫ್ರೆಶ್ ಅಪ್ ಆಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇರೆ ಕಡೆ ಆದರೆ ನೀವು ರೆಸಾರ್ಟಿಗೆ ಬರೋಕ್ಕೆ ಒಂದು ವೆಹಿಕಲ್ ತೊಗೊಂಡು ಹೋಗಬೇಕು, ತುಂಬ ಟೈಮ್ ಅನಿಸುತ್ತಲ್ವ. ಸೊ ಆ ರಿಸ್ಕ್ ಇಲ್ಲ ಇಲ್ಲಿ. ಕಾಣಿಸ್ತಾ ಇದೆಯಲ್ಲ ಶಾಕ್ಸ್ ಎಲ್ಲ. ಸೊ ಅಷ್ಟು ಹತ್ರ ಇದೆ. ಸೊ ಮೈಂಟೆನೆನ್ಸ್ಗೋಸ್ಕರ ಎಲ್ಲ ಕಡೆನೂ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಗ್ರಾಸ್ ಆಗಲಿ, ಬೇರೆ ಸುತ್ತಮುತ್ತ ಫ್ಯಾನ್ಸಿ ಗಿಡಗಳಾಗಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಪೀಸ್ಫುಲ್ ಸ್ಟೇಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ವಿತ್ ಫ್ಯಾಮಿಲಿ. ಈ ಥರ ಪಕ್ಕ ಹಟ್ ಡಿಫ್ರೆಂಟ್ ಫ್ಯಾಮಿಲೀಸ್ಗಿದ್ರೆ ಇದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇದು ರೆಸಾರ್ಟ್ ಎಂಟ್ರೆನ್ಸು, ಬೈರಾಮಾರ್ ಬೀಚ್ ರೆಸಾರ್ಟ್ ಅಂತ ನೋಡಿ ಎಂಟ್ರೆನ್ಸ್. ಸ್ವಲ್ಪ ಹಳೆ ಬಿಲ್ಡಿಂಗ್ ಅಂತ ಅನಿಸುತ್ತೆ. ಹಳೆ ಈ ಪೋರ್ಚುಗೀಸ್ದು ಫ್ರೆಂಚ್ ಕಾಲೋನಿ ಬಿಲ್ಡಿಂಗ್ ಥರ ಅನಿಸುತ್ತೆ. ಉಯ್ಯಾಲೆ ಎಲ್ಲ ಇದೆ. ತುಂಬಾ ಗಾರ್ಡನ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಒಳಗಡೆ ಫನ್ನಿಯಾಗಿ ಪಿಕ್ಚರ್ಸ್ ಬಂದುಬಿಟ್ಟು ಗೋವಾದೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದಾರೆ. ಸೊ ವೇಟಿಂಗ್ ಇದ್ದಾಗ ಕೂತ್ಕೊಳ್ಳೋಕ್ಕೆ ಚೇರ್ಸ್ ಇದೆ. ಅರ್ಜೆಂಟಾಗಿ ಫ್ರೆಶ್ ಅಪ್ ಆಗಬೇಕು ಅಂತಂದರೆ ಕಾನ್ಫರೆನ್ಸ್ ರೂಮು, ಡ್ರೆಸ್ಸಿಂಗಿಗೆಲ್ಲ ಇದೆ. Hello. My name is Siddhu Mascarenas. I am working as a receptionist in Bairamar Beach Resort. We would like to accompany all the guests with warm greetings so that all the facilities are served for them, and we work for them very hard so that all the facilities which we are providing, they get all the benefits and they are happy. Thank you. Thank you. And we got great welcome drinks as well. ಸೊ ಎಲ್ಲಿ ನೋಡಿದ್ರು ನಾನು ಬೀಚ್ ಅಥವಾ ಪೂಲ್ ಪಿಕ್ಕಿದೆ ಗೋವಾಗೆ ಹೋಗಿ ಬಂದಮೇಲೆ ಅಂತ ಅನಿಸ್ತಿತ್ತು. ಸೊ ಮಗ ಜಸ್ಟ್ ಎಂಜಾಯ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲೂ ಪೂಲಲ್ಲಿ. ಸೊ ಇದು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಪಿಂಕ್ ಫ್ಲವರ್ಸ್ ಸುತ್ತಮುತ್ತ, ಆ ಮರಗಳು, ವಿತಿನ್ ದ ಪೂಲ್ ಅಂತ ಕೂತ್ಕೊಂಡು ನೋಡೋಕ್ಕೂ, ಸೀಯಿಂಗ್ ಲ್ಯಾಪ್ಟಾಪ್ಸ್ ಆ್ಯಂಡ್ ಆಲ್ವೇಸ್ ದ ಸ್ಮಾರ್ಟ್ ಫೋನ್. ಸೊ ದಿಸ್ ಈಸ್ ಲೈಕ್ ಔಟ್ ಆಫ್ ಆಲ್ ದ್ಯಾಟ್ ವಿದಿನ್ ದ ನೇಚರ್ ಅಂತ ಹೇಳ್ಬೋದು. ಸೊ ಆಚೆ ಸ್ವಿಂಗ್ ಇದೆ, ಕೂತ್ಕೊಂಡು ಹೊರಗಡೆ ನೋಡಿಕೊಂಡು ಪೂಲನ್ನು ನೋಡಿಕೊಂಡು ಕೂತ್ಕೊಳ್ಳೋಕ್ಕೋಸ್ಕರ.
ಸುತ್ತಮುತ್ತ ಎಲ್ಲ ಬೇರೆ ಫ್ಯಾನ್ಸಿ ಗಿಡಗಳು ಹಾಕಿದ್ದಾರೆ. ಸೊ ಇದು ಬೊಫೆ ಡೈನಿಂಗ್ ಏರಿಯಾ. ಸ್ವಲ್ಪ ಟೇಬಲ್ಸ್ ಇಟ್ಟಿದ್ದಾರೆ, ಡಿಫ್ರೆಂಟ್ ಫ್ಯಾಮಿಲೀಸ್ ಇದ್ದಾರೆ ನೋಡಿ. ಅಲ್ಲಿ ಬೊಫೆನೇ ಇತ್ತು. ಸೊ ಇದು ಮಧ್ಯ ಹಾಗೆ ಏರ್ಪೋರ್ಟ್ ಲುಕ್ ಹಾಕಿದೆ. ಅರ್ಲಿ ಮಾರ್ನಿಂಗ್ ಏರ್ಪೋರ್ಟ್ ಹೇಗಿರುತ್ತೆ ಅಂತ ಹೇಳಿ. ಸೊ ಎಷ್ಟು ಜನ ಓಡಾಡ್ಸಿದ್ರು, ನಮ್ಮ ಫ್ಲೈಟ್ ಎಷ್ಟೊತ್ತಿಗೆ ಅಂತ ಚೆಕ್ ಮಾಡಿದ್ದು, ಆ ಎಕ್ಸೈಟ್ಮೆಂಟ್ ವಿಡಿಯೋ ಆ್ಯಡ್ ಮಾಡಿದ್ದೆ. ಹಾಗೆ ನನ್ನ ಮಗ ಪೂಲಲ್ಲಿ ನೋಡ್ತಾ ಇರೋದು ಆ ಕಡೆ ಈ ಕಡೆ ಎಲ್ಲ. ಸೊ ಇದು ಬಫೆ ಸ್ಪ್ರೆಡ್ಡು, ಟೀ, ಕಾಫಿ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್ ಎಲ್ಲ ಥರ ಬ್ರೇಕ್ಫಾಸ್ಟ್ ಇಟ್ಟಿದ್ರು. ಡಿಫ್ರೆಂಟ್ ವೆಜ್, ನಾನ್ ವೆಜ್ ಎಲ್ಲ ಥರ ಐಟಮ್ಸ್ ಇತ್ತು ಬ್ರೇಕ್ಫಾಸ್ಟ್ಗೆ. ಸೌತ್ ಇಂಡಿಯನ್, ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್. ಸೊ ಲೈವ್ ಕೌಂಟರಲ್ಲಿ ಆಮ್ಲೆಟ್ ಎಲ್ಲ ಹಾಕ್ಕೊಟ್ರು. ಸೊ ಬೀಚ್ ಯಾಕೆ ಅಷ್ಟು ಪೀಸ್ಫುಲ್ಲಾಗಿದೆ ಅಂತ ಅಂದ್ಕೊಳ್ತೀರಾ? ಇದು ಅರ್ಲಿ ಮಾರ್ನಿಂಗ್ ವಾಕ್ ಹೋಗಿದ್ದು, ಅಂದರೆ ತುಂಬ ಬೇಗ ಅಲ್ಲ, ಅರೌಂಡ್ 7 o'clock ಆ ಥರ. ಸೊ ತುಂಬ ಪೀಸ್ಫುಲ್ಲಾಗಿತ್ತು. ನೀವು ಬೀಚ್ ಹತ್ರ ಒಂದು ವಾಕ್ ತೊಗೊಂಡು ಆ ಡಿಫ್ರೆನ್ಸೇ ಬೇರೆ. ಟ್ರೈ ಮಾಡಿ, ಆಮೇಲೆ ನನಗೆ ಥ್ಯಾಂಕ್ ಮಾಡ್ತೀರಾ. ಸೊ ಈ ಥರ ಜಂಪ್ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಸೊ ವಿ ಟ್ರೈಡ್ ದಟ್ ಕ್ಯಾಪ್ಚರ್. ಜಾಸ್ತಿ ಪೂಲ್ ವಿಡಿಯೋನೇ ಇದೆ. ಅಲ್ಲದೆ ಎಲ್ಲ ಫೆಸಿಲಿಟೀಸ್ ಜೊತೆಗೆ ಜಿಮ್ಮು ಇತ್ತು. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಾಯಿತು. ಸೊ ಇದು ರೂಮ್ ಟೂರು. ಎಂಟ್ರೆನ್ಸಲ್ಲಿ ಟಿ ವಿ, ಲೈಕ್ ವಿಶಾಲವಾಗಿದೆ. ಬೆಡ್ಡು 3 ಮೆಂಬರ್ಸ್ಗೆ, ಎ ಸಿ. ಸೊ ಕೆಟಲ್ಲು, ಮಿನಿಮಮ್ ಟೀ ಕಾಫಿಗೆಲ್ಲ ಇತ್ತು. ಆ್ಯಂಡ್ ಬಾತ್ರೂಮ್ ಏರಿಯಾ, ಡ್ರೆಸ್ಸಿಂಗ್ ಏರಿಯಾ ವಿತ್ ಲಾಕರ್, ಕಬೋರ್ಡ್ಸ್ ಎಲ್ಲ ಇದೆ. ಸೊ ಬಾತ್ರೂಮು ಸ್ವಲ್ಪ ದೊಡ್ಡದಾಗೇ ಇತ್ತು. ಸೊ ದ್ಯಾಟ್ ನಮಗೆ ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್ ಸಪ್ರೇಟ್ ಆಗಿತ್ತು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.